ಹಾಯ್ ನಮಸ್ಕಾರ. ಬೆಳಗ್ಗೆ ಶುಭೋದಯ. ಬೆಳಗ್ಗೆ ಒಂದು ಡ್ಯೂಟಿ ಬಂತು, 1000 ರೂಪಾಯಿ ಡ್ಯೂಟಿ. ಎಂತಕ್ಕೆ ಬಿಡೋದಂತ ಇದ್ದಾನಲ್ವಾ, ಎತ್ಕೊಂಡ್ಬಿಟ್ಟು ಜಾಮೀರೆಲ್ಲ ಬೇಗ ಪಿಕಪ್ ಮಾಡ್ಕೊಂಡು ಹೋಗ್ಬಿಟ್ರಂತ. ಅಲ್ಲಿ ಹೋದ್ವಿ, ಲೋಡ್ ಮಾಡ್ತಾ ಇದ್ರು ಗಾಡಿ. ಅಲ್ಲಿ ಹೋದ್ವಿ, HL ಹೋದ್ವಿ. HL ಅಲ್ಲಿ ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸಿಕ್ಕಾಪಟ್ಟೆ ಅಂದ್ರು ಟೈಮ್ ವೇಸ್ಟ್ ಆಯ್ತು. ಅಲ್ಲಿ ಬೆಳಗ್ಗೆ ಡ್ಯೂಟಿ ಬೇಜಾರಾಗ್ಬಿಡ್ತು ಇವತ್ತಂತ. ಅಲ್ಲಿ ಎಂಟ್ರಿ ಆಗ್ತಲ್ಲ, ಇವ್ರು ಲಾಸ್ಟ್ ಅಲ್ಲಿ ಫೈನಲಿ 1 hour ಆದ್ಮೇಲೆ ಗಾಡಿ ಒಳಗಡೆ ಬಿಟ್ರು. ಒಳಗಡೆ ಬಿಡ್ತಿದ್ದಂಗೆ ಆಮೇಲೆ ಅಲ್ಲಿ ಅನ್ಲೋಡ್ ಮಾಡಿದ್ರು. ಅಣ್ಣ ಬೇಗ ಅನ್ಲೋಡ್ ಆಯ್ತು. ಅದಂತೂ ಲಾಸ್ಟ್ ಅಲ್ಲಿ ಖುಷಿ ಆಗಿದ್ದು ಅಂದ್ರೆ ಬೇಗ ಅನ್ಲೋಡ್ ಆಯ್ತು. ಮೊದಲು ಸರಿಯಾಗಿ ಮಾತಾಡೋದ್ಕಲಿ. ಲಾಸ್ಟ್ ಅಲ್ಲಿ ಎಷ್ಟು ವೆಯ್ಟ್ ಮಾಡಿದ್ರು, ಲಾಸ್ಟ್ ಅಲ್ಲಿ ಬೇಗ ಅನ್ಲೋಡ್ ಆಯ್ತಲ್ಲ. ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಪೆಟ್ರೋಲ್ ಬಂಕ್ ಕಡೆಗೆ. ಗಾಡಿಗೆ ಡೀಸೆಲ್ ಇಲ್ಲ ಅಂದ್ಬಿಟ್ಟು ಗಾಡಿಗೆ ಡೀಸೆಲ್ ಹಾಸ್ಕೊಂಡು ಸೀದಾ ಹೊರಟಿದ್ದು ನಾವು ಮೆಡಿಕಲ್ ಕಡೆಗೆ. ಸ್ವಲ್ಪ ನಂಗೆ ಹುಷಾರಿದ್ದಿದ್ದಿಲ್ಲ, ಹಂಗಾಗಿ ಒಂದು 2 ಮಾತ್ರೆ ತಗೋಣ ಅಂದ್ಬಿಟ್ಟು ಹೋದ್ವಿ ಮೆಡಿಕಲ್ ಕಡೆಗೆ. ಮಾತ್ರೆ ತಗೊಂಡ್ಬಿಟ್ಟು ನಾವು ಹೋದ್ವಿ ಹೋಟೆಲ್ ಕಡೆಗೆ. ಒಂದು ಟೈಮ್ ಮಾಡಿದ್ರೆ 1 ಗಂಟೆ ಆಗಿತ್ತು. ಒಂದು ಇಡ್ಲಿ ವಡೆ ತಗೊಂಡ್ಬಿಟ್ಟು ಬಿಲ್ ಹೊಡೆದ್ರೆ 30 ರೂಪಾಯಿ ಆಯಿತು. ಆಮೇಲೆ ಒಂದು ಇಡ್ಲಿ ವಡೆ ತಗೊಂಡ್ಬಿಟ್ಟು ತಿನ್ಕೊಂಡು ಸಿಕ್ಕಾಪೇಟೆ ವೆಯ್ಟ್ ಮಾಡಿದ್ವಿ. ಒಂದು ಡ್ಯೂಟಿ ಇಲ್ಲ, 2 hour ಮಾಡಿದ್ದು. ಇವತ್ತು 2 ಡ್ಯೂಟಿ. 2 ಡ್ಯೂಟಿ, ಒಂದು 1000 ರೂಪಾಯಿ ಡ್ಯೂಟಿ, ಒಂದು 300 ರೂಪಾಯಿ ಡ್ಯೂಟಿ ಇಲ್ಲ. ಈ ಗಾಡಿ EMI ಹೆಂಗೆ ಕಟ್ಟಬೇಕು, ಎಲ್ಲ ಹೆಂಗೆ ಕಟ್ಟಬೇಕು. ಖರ್ಚು ನೋಡಿ ಜಾಸ್ತಿ ಆಗ್ತಿದೆ, ದುಡಿಯೋ ನೋಡಿದ್ರೆ ಕಮ್ಮಿ. ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಬಂದಂಗೆ ಹೋಗ್ಬೇಕು. ಆಮೇಲೆ ಲಾಸ್ಟಲ್ಲಿ ಒಂದು 900 ರೂಪಾಯಿ ಡ್ಯೂಟಿ ಬಿತ್ತು. ಡ್ಯೂಟಿ ಬೇಡ, ಅದು ಪಿಕಪ್ ಹೋದೆ. ಪಿಕಪ್ ಹೋಗ್ತಿದ್ದಂಗೆ ಕಸ್ಟಮರ್ಗೆ ಕಾಲ್ ಮಾಡಿದ್ವಿ. ಅವನು ಬಂದ. ಒಂದೇ ಒಂದು ಪೈಪ್ ಇತ್ತು ಆಗ್ತಾ. ನಾಳೆ ವಿಡಿಯೋ ಸಿಗೋಣ ಅಷ್ಟೇ.